ಬಹಳ ಸುಂದರವಾದ ವಾತಾವರಣವಿದೆ. ಪ್ರಕೃತಿದತ್ತವಾಗಿ ಸುತ್ತಲೂ ನೀರು, ಮಧ್ಯದಲ್ಲಿ ಸುಂದರವಾದ ಚೈತ್ಯಾಲಯ ಇದೆ. ಚತುರ್ಮುಖ 4 ರೀತಿಯಂಥ ಚತುರ್ಮುಖ ಬಿಂಬಗಳನ್ನು ಇಟ್ಟುಕೊಂಡು ಇಲ್ಲಿ ಹಿಂದೆ ಹೀಗೆ ಸ್ಥಾಪನೆ ಮಾಡಿದ್ದಾರೆ. ಜೀರ್ಣವಾದಾಗ ಅದನ್ನು ನಮ್ಮ ಇಲ್ಲಿಯ ಶ್ರಾವಕರೆಲ್ಲರೂ ಸೇರಿ ಬಹಳ ಸುಂದರವಾಗಿ ಅದನ್ನು ಶಿಲಾಮಯವಾಗಿ ಮಾಡಿ, ಹಿಂದೆ ಹಂಚಿತ್ತು, ಈ ಶಿಲೆಯಲ್ಲೇ ಪೂರ್ತಿ ಮಾಡಿ ಇಲ್ಲಿ ಬಂದರೆ ಯಾರಾದರೂ ಬಂದರೆ ಧ್ಯಾನಕ್ಕೆ, ಪ್ರಾರ್ಥನೆಗೆ, ದರ್ಶನಕ್ಕೆ ಬಹಳ ಯೋಗ್ಯವಾದ ಸ್ಥಾನ ಇದೆ. ಇಲ್ಲಿ ಕುಳಿತುಕೊಂಡು ಅವರು ಧ್ಯಾನ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು, ತಪಸ್ಸು ಮಾಡ್ಬೋದು. ಮನೆಗಳಂತೂ ಇಲ್ಲಿ ಬಂದರೆ ಹೋಗ್ಲಿಕ್ಕೆ ಮನಸ್ಸು ಬರಲಿಕ್ಕೆ ಅಷ್ಟು ಸುಂದರವಾದ ವಾತಾವರಣ ಇದೆ. ನಾನು ಭಾಳ ಸಂತೋಷದಿಂದ ಈ ಕಾರ್ಯ ಮಾಡಿದ ಎಲ್ಲರೂ ಕೂಡ ದಾನಿಗಳನ್ನು ಮತ್ತು ಎದುರಿನಿಂದ ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತರನ್ನು ಅಭಿನಂದಿಸ್ತಾರೆ. ಭಾಳ ಶಾಶ್ವತವಾದ ಕೆಲಸ ಆಗಿದೆ. ಇನ್ನು 1000 ವರ್ಷವಾದರೂ ಈ ಗುಡಿಗೆ ಹಂಚಿಲ್ಲ, ಸಾವಿಲ್ಲ, ಶಾಶ್ವತವಾಗಿ ಉಳಿಯುತ್ತೆ ಅನ್ನೋ ವಿಶ್ವಾಸದೊಂದಿಗೆ ಎಂದು ಅಭಿನಂದಿಸ್ತೇನೆ. ಇದರ ಪ್ರತಿಷ್ಠೆ 18ರಿಂದ ಜನವರಿ 18ರಿಂದ 22 ನಡೆಯುತ್ತಿದೆ. ಆ ಜನರನ್ನು ನಾನು ಬಹಳ ಕಾತುರದಿಂದ ನೋಡ್ತಾ ಇದ್ದೇನೆ, ಎದುರು ನೋಡ್ತಾ ಇದ್ದೇನೆ. ಸುಂದರವಾದ ಪ್ರದೇಶ ಮಂದಿರವಾಗಿ ಪ್ರತಿಷ್ಠೆ ನಡೆದು ದರ್ಶನಕ್ಕೆ ಬಹಳ ಜನಕ್ಕೆ ಯೋಗ್ಯವಾಗಲಿ ಅಂತ ನಾನು ಆಶಿಸ್ತೇನೆ. ಭಗವಾನ್ ಬಾಹುಬಲಿಯನ್ನು ಸ್ಮರಿಸುತ್ತಾ, ಮಠದ ಪೂಜ್ಯ ಶ್ರೀಗಳನ್ನು ಕೂಡ ವಂದಿಸುತ್ತಾ, ಇಲ್ಲಿ ಸೇರುವಂಥ ಎಲ್ಲ ಆತ್ಮೀಯರೇ, ಕಾರ್ಕಳಕ್ಕೆ ಸ್ವರ್ಣಯುಗ ಪ್ರಾರಂಭ ಆಗಿದೆ ಅಂತ ಕಾಣಿಸ್ತದೆ. ಹಾಗಾಗಿ ಅನೇಕ ಬೆಳವಣಿಗೆ ಕಾರ್ಯಕ್ರಮಗಳು ಸ್ವಾಭಾವಿಕವಾಗಿ ನೆರವೇರ್ತಾ ಇದೆ. ಇದು ಯಾರ ಪ್ರಯತ್ನದ ಫಲವೂ ಅಲ್ಲ, ಆದರೆ ಈ ಮಣ್ಣಿನ ಗುಣ ಮತ್ತು ಮಣ್ಣಿನ ಸತ್ವದಿಂದ ಹಾಗಾಗ್ತದೆ ನಾನು ತಿಳಿದಿದ್ದೇನೆ. ಶ್ರೀಮಠದ ಜೀರ್ಣೋದ್ಧಾರ ಕೆಲಸ ಪ್ರಾರಂಭ ಆಗಿದೆ. ಅದರ ಜೊತೆಗೆ ಇಲ್ಲಿ ಚತುರ್ಮುಖ ಕೆರೆ ಬಸ್ತಿಯ ಕೆಲಸ ಅನೇಕ ಇಲ್ಲಿಯ ಜೈನ ಬಂಧುಗಳು, ಯುವಕರು, ವಿಶೇಷವಾಗಿ ಯುವಕರು ಸೇರಿ ಇದನ್ನು ಮುಂದುವರೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾರ್ಕಳ ಭೇಟಿಯ ಸಂದರ್ಭದಲ್ಲಿ ಇಲ್ಲಿ ದರ್ಶನಕ್ಕೆ ಮತ್ತು ನೋಡಲಿಕ್ಕೆ ಅನೇಕ ದಿನಮಂದಿರಗಳು ಮತ್ತು ಸುಂದರವಾದಂಥ ಶಿಲಾಮಯವಾದಂಥ ದೇಗುಲಗಳು ಸಿಗ್ತಾ ಇದೆ. ರಕ್ಷಣೆ ಅಂತಂದರೆ ಕೇವಲ ಹಳೆಯ ಮಂದಿರಗಳನ್ನು ಹಳೆಯ ರೀತಿಯಲ್ಲಿ ಉಳಿಸ್ಕೊಳ್ಳೋದಲ್ಲ, ಅದು ನವೀಕರಿಸೋದು ಅಂತ ಅರ್ಥ. ಈಗ ನಮ್ಮ ಹೊಸ ಇಲ್ಲಿಯ ಕೆರೆ ಬಸದಿಯಲ್ಲಿ ಹಿಂದೆ ಇದ್ದಂಥ ಮರದ ಪಕ್ಕಾಸುಗಳು ಅಥವಾ ಅದಕ್ಕೆ ಮರದ ಮುಚ್ಚಿಗೆಗಳು ಮತ್ತು ಕೃಷಿಯ ಹಂಚಿನ ಮಾಡೋದು ತೆಗೆದು ಶಿಲಾಮಯವಾಗಿ ಇಲ್ಲಿ ಮಾಡಿದ್ದಾರೆ. ಮತ್ತು ಯಾವ ಪ್ರಯತ್ನ, ಯಾವ ಆಸೆಯನ್ನು ಮಾಡದೆ, ಯಾವ ಉಳಿತಾಯದ ಯೋಜನೆಯನ್ನು ಕಲ್ಪನೆ ಮಾಡದೆ ಪೂರ್ಣ ಹಸ್ತದಿಂದ ಮತ್ತು ಪೂರ್ಣ ಮನಸ್ಸಿನಿಂದ ಕೆಲಸವನ್ನು ಮಾಡಿದ್ದರಿಂದಲೇ ಬಹುಶಃ ಶಿಲಾಮಯವಾದಂಥ ಕೆರೆ ಬಸದಿ ನಿರ್ಮಾಣ ಆಗಿದೆ ಅಂತ ನಾನು ಹೇಳ್ತೇನೆ. ಹಾಗಾಗಿ ಇದರ ಪ್ರತಿಷ್ಠೆಗೆ ಎಲ್ಲರೂ ಸಹಕರಿಸಬೇಕು, ಎಲ್ಲರೂ ಭಾಗವಹಿಸಬೇಕು ಮತ್ತು ಸಮಾಜದಲ್ಲಿ ಭೇದಗಳಿಲ್ಲದೆ ಎಲ್ಲರೂ ಸೇರಿ ಈ ಕೆಲಸವನ್ನು ಭಕ್ತಿಯಿಂದ ಮಾಡಬೇಕು ಅಂತ ಹೇಳ್ತಾ, ಇವತ್ತು ಪೂಜ್ಯ ಶ್ರೀಗಳವರ ಕಾಲದಲ್ಲಿಂದ ಪರಿವರ್ತನೆಗಳಾಗ್ತಿರುವಂಥದ್ದು ನಮ್ಮ ಬಹಳ ಪುಣ್ಯದ ಕೆಲಸ. ಅವರ ತಪಸ್ಸು ಮತ್ತು ಅವರ ಧ್ಯಾನದಿಂದಾಗಿ ಇವತ್ತು ಅನೇಕ ಕಾರ್ಯಗಳು ನಡೀತದೆ. ಈ ಕಾರ್ಯ ನಿರ್ವಿಘ್ನವಾಗಿ ನಾನು ಪ್ರಾರ್ಥಿಸ್ತೇನೆ ಮತ್ತು ಎಲ್ಲರ ಸಹಕಾರ ಇದಕ್ಕೆ ಇರಲಿ ಅಂತ ಆಶಿಸ್ತೇನೆ. ಯಾರ್ಯಾರು ಇಲ್ಲಿಗೆ ಬರ್ತಿರೋರೆಲ್ಲ ನಮ್ಮ ಸಂಘ ಸಮಿತಿಯ ಅಧ್ಯಕ್ಷರಿಗೆ ಅಥವಾ ಸಂಬಂಧಪಟ್ಟ ಸಂಪರ್ಕಾಧಿಕಾರಿಗಳಿಗೆ ಸಂಪರ್ಕ ಮಾಡಿ ತಮ್ಮ ವಿಷಯಗಳನ್ನು ತಿಳ್ಕೊಳ್ಳಿ ಮತ್ತು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಬಹಳ ಸುಂದರವಾದ ಕೆರೆ ಬಸ್ತಿ. ಇದನ್ನು ಮಾರ್ಗದಲ್ಲಿ ಹೋಗುವಾಗ ಕಣ್ಣು ತುಂಬಿಸ್ಕೊಳ್ಳಿಕ್ಕೆ ಸುತ್ತ ನೀರಿದೆ. ಆಗ ನೀರಲ್ಲಿ ಪ್ರತ್ಯಕ್ಷವಾಗಿ ನೀರಿನಲ್ಲಿ ಪ್ರತಿಬಿಂಬ ಮೂಡಿ ಬಂದಿರೋದ್ರಿಂದ ಭಾಳ ಚೆನ್ನಾಗಿದೆ. ಅದು ಭಾಳ ಸುಂದರವಾಗಿ ಮೂಡಿ ಬರಲಿ ಅಂತ ಆಶಿಸ್ತೇನೆ. ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಿ ಎಂದು ಪ್ರಾರ್ಥಿಸ್ಕೊಳ್ಳಿ.